ನಾವು ನನ್ನ ಬರ್ತ್ಡೇ ವಿಡಿಯೋ ಈ ತರ ಆಗುತ್ತೆ ಅಂತ ನಾವು ಯಾರು ಊಹಿಸಿರ್ಲಿಲ್ಲ. ಸೊ ಈ ತರ ಆಗಿದೆ. ಸೊ ಇದು ಏನಾಯ್ತು, ಹೆಂಗಾಯ್ತು, ನಾವ್ ಹೆಂಗೆ ನಮ್ಮ ಬರ್ತ್ಡೇ ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡಿದ್ವಿ, ಬಟ್ ಅದು ಹೆಂಗೆ ಎಂಡ್ ಆಯ್ತು ಅನ್ನೋದನ್ನ ಅದೆಲ್ಲ ಕಂಪ್ಲೀಟ್ ವಿಡಿಯೋ ಇದರಲ್ಲಿದೆ. ವಿತೌಟ್ ಸ್ಕಿಪ್ಪಿಂಗ್ ನೋಡಿ. ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಸೊ ಈಗಾಗಲೇ ಎಲ್ಲರೂ ನೋಡಿದ್ದೀರಾ ಇನ್ಸ್ಟಾಗ್ರಾಮಲ್ಲೂ ಕೂಡ. ಸೊ ತುಂಬ ಜನ ಕೇಳ್ತಾ ಇದ್ರಿ, ಥ್ಯಾಂಕ್ ಯು ಫಾರ್ ಯುವರ್ ಕನ್ಸರ್ನ್ ಆ್ಯಂಡ್ ವಾರ್ಮ್ ವಿಶಸ್ ಅಂತಲೇ ಹೇಳಬೇಕು. ಸೊ ತುಂಬ ಜನ ಕೇಳ್ತಿದ್ರಿ ಏನಾಯಿತು, ಯಾಕಾಯಿತು ಅಂತ. ಸೊ ಅದಕ್ಕಾಗಿರೋಂಥ ಒಂದು ವಿಡಿಯೋನ. ಆ್ಯಂಡ್ ಈ ವಿಡಿಯೋ ಮೇಯ್ನಾಗಿ ಈಗ ಮಾಡೋಕ್ಕೆ ರೀಸನ್ ಬಂದು ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಈ ಒಂದು ವಿಡಿಯೋ ಬಂದು ಕಂಪ್ಲೀಟ್ ಇನ್ಫಾರ್ಮೇಷನ್ ಆಗಿರುತ್ತೆ. ಬಿಕಾಸ್ ಒಬ್ಬರ ಜೀವನದಲ್ಲಿ ನಾವು ಹೇಗಿರ್ತೀವಿ ಅದು ನೆಕ್ಸ್ಟ್ ಮಿನಿಟಲ್ಲೇ ನಾವು ಅನ್ಕೊಳ್ದಿರೋ ಥರ ಒಂದು ಲೈಫ್ ಚೇಂಜ್ ಆಗಿಬಿಡುತ್ತೆ. ಸೊ ಹಾಗಾಗಿ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ವಿತೌಟ್ ಸ್ಕಿಪ್ಪಿಂಗ್ ನೋಡಿ. ಸೊ ನಾವು ನನ್ನ ಬರ್ತ್ಡೇ ವಿಡಿಯೋ ಈ ಥರ ಆಗುತ್ತೆ ಅಂತ ನಾವು ಯಾರೂ ಊಹಿಸಿರ್ಲಿಲ್ಲ. ಸೊ ಈ ಥರ ಆಗಿದೆ. ಸೊ ಇದು ಏನಾಯಿತು, ಹೆಂಗಾಯಿತು, ನಾವು ಹೆಂಗೆ ನಮ್ಮ ಬರ್ತ್ಡೇ ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡಿದ್ವಿ, ಬಟ್ ಅದು ಹೆಂಗೆ ಎಂಡ್ ಆಯಿತು ಅನ್ನೋದನ್ನ ಅದೆಲ್ಲ ಕಂಪ್ಲೀಟ್ ವಿಡಿಯೋ ಇದರಲ್ಲಿದೆ. ವಿತೌಟ್ ಸ್ಕಿಪ್ಪಿಂಗ್ ನೋಡಿ. ಆ್ಯಂಡ್ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ಆ್ಯಂಡ್ ಇನ್ಫಾರ್ಮೇಟಿವ್ ವಿಡಿಯೋನೇ, ಯಾಕಂದರೆ ಇದು ಇನ್ನೊಬ್ರಿಗೂ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾವು ಮಾಡ್ತಾ ಇರೋವಂಥದ್ದು. ಸೊ ಏನಪ್ಪ ಅಂತಂದರೆ, ನನ್ನ ಬರ್ತ್ಡೇ ಬಂದು ಫೆಬ್ರವರಿ 5 ಇರುತ್ತೆ. ಸೊ 5 ಹಿಂದಿನ ದಿನ ನೈಟ್ 12 o'clockಗೆ ಕಾವ್ಯ ಬಂದು ನಮ್ಮನೆಯವರೆಲ್ಲ ಸೇರಿಕೊಂಡು ಬರ್ತ್ಡೇ ಪ್ಲ್ಯಾನ್ ಮಾಡೋಣ ಅಂತೇಳಿ ಮಾಡಿರ್ತಾರೆ ಸರ್ಪ್ರೈಸ್ ಆಗಿ ನನಗೆ. ಸೊ ನನಗೆ ಗೊತ್ತಿರಲಿಲ್ಲ ಅವ್ರು ಏನೇನು ಮಾಡ್ತಿದ್ದಾರೆ, ಗೊತ್ತಿರಲಿಲ್ಲ. ನಾವು ಬೇರೆ ಥರನೇ ಪ್ಲ್ಯಾನ್ ಇತ್ತು, ಹೊರಗಡೆ ಹೋಗಿ ಪ್ಲ್ಯಾನ್ ಮಾಡೋ ಥರ ಇತ್ತು. ಬಟ್ ನಾನು ಹೊರಗಡೆ ಹೋಗೋಕ್ಕಾಗಲ್ಲ ಮಗುನ್ ಬಿಟ್ಟು ಅಂತ. ಸೊ ಮನೇಲೇ ಸರ್ಪ್ರೈಸ್ ಕೊಡೋಣ ಅಂತ ಎಲ್ಲ ತುಂಬ ಚೆನ್ನಾಗಿತ್ತು ಎಲ್ಲ. ಹಾಗೆ ಅದು ಅಲ್ಲದೆ ಇದೇ ಫಸ್ಟ್ ಟೈಮ್ ನಾನು ನನ್ನ ಬರ್ತ್ಡೇಗೆ ಮನೇಲಿ ಅಂತ ಇದ್ದಿದ್ದು. ಇಲ್ಲಾಂದಿದ್ರೆ ನಾನು ಹೊರಗಡೆ ಯಾವಾಗಲೂ ಹೋಗ್ಬಿಡ್ತಾ ಇದ್ದೆ. ಯಾವಾಗಲೂ ಇರ್ತಾನೆ ಇರಲಿಲ್ಲ ಮನೇಲಿ. ನಾನಿದ್ದೆ ಅಂತ ಪಾಪ ಈ ವರ್ಷ ಇದ್ದರು. ಈ ಥರ ಆಗುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆ ಥರ ಹಾಗೆ ಹೋಯ್ತು. ಅದು ಏನಪ್ಪ ಆಯಿತು ಅಂತ ಹೇಳಿದ್ರೆ, ಸೊ ಅದೇ ಲೈಕ್ ಎಲ್ಲ ಬರ್ತ್ಡೇದು ನಾವೆಲ್ಲ ಇವರು ನೈಟ್ 12 ಗಂಟೆವರೆಗೂ ಎಲ್ಲ ಎದ್ದು ನಾನು ಮನೆಗೆಲ್ಲರಿಗೂ ಡಿನ್ನರ್ನ ತರಿಸಿ ಎಲ್ಲರೂ ತಿಂತಾ ಇದ್ರು. ಸೊ ಮನೇಲಿ ಮಾಡೋದು ಬೇಡ ಅಂತ ಹೇಳಿ ನಾನೇ ತರಿಸಿದ್ದೆ. ಸೊ ಎಲ್ಲ ಊಟ ಎಲ್ಲ ಮಾಡಿದ್ವಿ. ಇನ್ನೇನು 12 ಗಂಟೆಗೆ ನಾವು ಕೇಕ್ ಕಟ್ ಮಾಡೋಣ ಅಂತ ಇವರೆಲ್ಲ ಸರ್ಪ್ರೈಸ್ ಆಗಿ ನನ್ನ ಮಾಡಿ ಮೇಲೆ ಕರ್ಕೊಂಡೋದ್ರು. ಯಾಕಂದರೆ ಅಪ್ಪ ಮಲಗಿರ್ತಾ ಇದ್ರು. ಸೊ ಆ ಟೈಮಲ್ಲಿ ಸರಿ ಬೇಡ, ಇವ್ರಿಗೆ ಡಿಸ್ಟರ್ಬ್ ಆಗುತ್ತೆ, ಮಾಡಿ ಮೇಲೇ ಕೇಕ್ ಕಟ್ ಮಾಡೋಣ ಅಂತ ನನ್ನನ್ನು ಸರ್ಪ್ರೈಸ್ ಆಗಿ ಕರ್ಕೊಂಡು ಹೋದ್ಮೇಲೆ ಓಕೆ ಕೇಕು ಉಫ್ ಮಾಡಿದ್ವಿ. ಉಫ್ ಎಲ್ಲ ಮಾಡಾದ್ಮೇಲೆ ಸರಿ ಅಂತ ಹೇಳ್ಬಿಟ್ಟು ಸ್ಕೈ ಶಾಟ್ ಬರುತ್ತಲ್ಲ, ಸೊ ಆ ಸ್ಕೈ ಶಾಟ್ನ ಒಂದ್ಸತಿ ಇದು ಮಾಡೋಣ ಅಂತೇಳಿ ಸ್ಕೈ ಶಾಟ್ನ ಅಕ್ಕನ ಕೈಲೆ ಹಚ್ಚಿಸಿದ್ವಿ. ಅದು ಏನಾಯ್ತಪ್ಪ, ಅದೇ ಮಿಸ್ಟೇಕ್ ಆಗಿದೆ. ಏನಪ್ಪ ಸ್ಕೈ ಶಾಟ್ಸ್ ಬಂದು ಯಾಕೆ ನಮ್ಮನೇಲಿ ನಾವು ಯಾರು ಹೊಡಿತಾ ಇರಲಿಲ್ಲ. ಸೊ ನಮ್ಗೆ ಅದ್ರ ಬಗ್ಗೆ ಎಲ್ಲ ಅಷ್ಟೊಂದು ಐಡಿಯಾಸು ಇರಲಿಲ್ಲ. ಆ್ಯಂಡ್ ಇವಳಿಗೂ ಏನೂ ಅಷ್ಟು ಐಡಿಯಾಸ್ ಇರಲಿಲ್ಲ. ಬಟ್ ಇವ್ರ ಫ್ಯಾಮಿಲಿ ಕಡೆ, ಪ್ರತಾಪ್ ಮನೆಯವ್ರ ಕಡೆ ಎಲ್ಲ ಸ್ಕೈ ಶಾಟ್ಸು ಪಟಾಕಿಗಳು ಹೊಡಿತಾ ಇದ್ರು. ಸೊ ಹಾಗಾಗಿ ಇವ್ರಿಗೆ ಸರಿ ನಾನು ನಮ್ಮ ಅಕ್ಕನಿಗೆ ಪಟಾಕಿ ಹೊಡ್ಸೋಣ ಮೇಲ್ಗಡೆ, ಇನ್ನೇನು ಸ್ಪೆಷಲ್ ಆಗಿ ಮಾಡ್ಲಿಲ್ವಲ್ಲ. ಸೊ ಪಟಾಕಿ ಬಗ್ಗೆ ಅಷ್ಟು ಏನು ಐಡಿಯಾಸೇ ಇಲ್ಲದೆ ಯಾರು. ನಾನು ನನಗೇನಾರ ಹೇಳಿದ್ರೆ ನಾನು ಮುಂಚೆನೇ ಹೇಳ್ತಿದ್ದೆ ಬೇಡ ಅಂತೆಲ್ಲ ಹೇಳ್ತಾ ಇದ್ದೆ. ಬಟ್ ಇಲ್ಲಿ ಇವ್ರು ಯಾರಿಗೂ ಐಡಿಯಾಸೇ ಇಲ್ಲದೆ, ನಮ್ಮನೆಯವ್ರಿಗೂ ಯಾರಿಗೂ ಐಡಿಯಾಸ್ ಇಲ್ಲದೆ ಇವ್ರು ಏನು ಮಾಡಿದರೆ ಸ್ಕೈ ಶಾಟ್ಸ್ನ ತಂದಿದ್ದಾರೆ ಸರಿ ಹೊಡಿಯೋಣ ಅಂತ. ಬಟ್ ನಾವೆಲ್ಲ ಏನು ಅಂದ್ಕೊಂಡ್ವಿ, ಸ್ಕೈ ಶಾಟ್ಸ್ ಅಂದರೆ ನಮ್ಗಳ ಪ್ರಕಾರ ರಾಕೆಟ್ ಇಟ್ಟಿದ ತಕ್ಷಣ ಮೇಲೆ ಹೋಗುತ್ತಲ್ಲ, ಸೊ ಹಂಗೆ ಹೋಗುತ್ತೆ ಅಂತ ನಾವು ಅಂದ್ಕೊಂಡ್ವಿ. ಎಲ್ಲರೂ ಹಂಗೆ ಅಂದ್ಕೊಂಡಿದ್ದು. ಅದು ಅಲ್ಲದೆ ಬಟ್ ಅದೇ ರೀತಿನೇ ಹೋಗುತ್ತೆ. ಬಟ್ ಅದು ಏನಾಯ್ತು ಅಂದ್ರೆ ಬೆಂಕಿ ಅದು ಅಕ್ಕ ಹಚ್ಚಿದ ತಕ್ಷಣ ಲೈಕ್ ನಮಗೆ ಸ್ಕೈ ಶಾಟ್ಸ್ ಅಂದ್ರೆ ಅದು ಇವಾಗ ಹೇಳಿದ್ವಲ್ಲ ರಾಕೆಟ್ ತಂತ್ರ ಅಂದ್ರೆ ನಾವು ಅಂಟಿದ ತಕ್ಷಣ ಮೇಲೆ ಹೋಗುತ್ತೆ ಸೀದಾ ಅಂತ ಅನ್ಕೊಂಡ್ವಿ. ಬಟ್ ಇಲ್ಲಿ ಏನಾಯ್ತು ಅಂತಂದ್ರೆ ಅಂಟಿದ ಮೇಲೆ ಅದು ಫಸ್ಟ್ ಒಂದ್ಸತಿ ಡಬ್ ಅಂತು ಬ್ಲಾಸ್ಟ್ ಆಯ್ತು. ನಮಗೆ ಬ್ಲಾಸ್ಟ್ ಆಗುತ್ತೆ ಅಂತ ನಿಜ ಗೊತ್ತಿರಲಿಲ್ಲ. ಡೈರೆಕ್ಟ್ ಸ್ಕೈ ಶಾಟ್ ಅಂದ್ರೆ ಇವಾಗ 7 minutes ಏನಾಗುತ್ತೆ, ಹಚ್ಚಿದ ತಕ್ಷಣ ಡೈರೆಕ್ಟ್ 1 1 1 1 1 2 3 4 ಅಂತ ಹೋಗ್ತಾ ಇರುತ್ತೆ. ಸೊ ನಾವು 7 minutes ತಂದಿದ್ವಿ. ಅಂಡ್ ಸಪರೇಟ್ ಆಗಿ ಸ್ಕೈ ಶಾಟ್ 2 ತಂದಿದ್ವಿ. ಸದ್ಯ ನಾವು 7 minutes ಇನ್ನೂ ಹಚ್ಚಿರಲಿಲ್ಲ. ಫಸ್ಟ್ ಒಂದ್ ಸ್ಕೈ ಶಾಟ್ ನ ಮಾಡ್ಬಿಡೋಣ, ಆಮೇಲೆ 7 minutes ಇದಿರುತ್ತಲ್ಲ ಅದೇನದು ಸ್ಕೈ ಶಾಟ್ಸ್ ಅಲ್ಲಿ ಇವರೆಲ್ಲರೂ ವಿಡಿಯೋ ಮಾಡ್ಬೇಕು ಅಂತ ಇನ್ನ ಮುಂದೆನೆ ನಿಂತಿದ್ದೆ. ನಾನ್ ಬೇರೆ ಫುಲ್ ಮುಂದೆ ನಿಂತಿದ್ದೆ. ಎಲ್ರು ನನ್ನ ಮಗ ಆಗ್ಲಿ ಕಾವ್ಯ ಆಗ್ಲಿ ನಾನ್ ಫಸ್ಟ್ ಮುಂದೆ ನಿಂತಿರೋದು, ನನ್ನಿಂದ ಇವ್ರ ಮಗ ನಿಂತಿರೋದು. ಎಷ್ಟು ಮುಂದೆ ಅಂದ್ರೆ ಒಂದು 2 ಅಡಿ ಗ್ಯಾಪ್ ಅಷ್ಟೇ ನಿಂತಿದ್ದೀನಿ. ಅಂದ್ರೆ ಅದು ಬ್ಲಾಸ್ಟ್ ಆಗುತ್ತೆ ಅನ್ನೋ ಐಡಿಯಾ ಇರ್ಲಿಲ್ಲ. ಇವರು ಒಂದು 5 ಅಡಿ 6 ಅಡಿ ನಾನ್ ಸೈಡ್ ಅಲ್ಲಿ ಇದ್ದೆ, ಸಪರೇಟ್ ಆಗಿದ್ದೆ. ನಾನೇ ದೂರ ನಿಂತಿದ್ದೆ. ಆಕ್ಚುಲ್ ಆಗಿ ಹೇಳ್ಬೇಕಂದ್ರೆ ಇವರೇ ಹೋಗಿ ದೂರ ನಿಂತಿದ್ರು. ಸುಮ್ಮನೆ ನಾನು ಹೇಳ್ತೀನಿ, ದೂರ ಹೋಗಿ ನಿಂತಿದ್ರು. ಬಟ್ ಹತ್ರ ಇದ್ದಿದ್ದು ನಾವು, ನಮ್ಗೇನೂ ಆಗಿಲ್ಲ. ಮೇ ಬಿ ಅದು ಹೀಗಿಟ್ಟಿದ್ವಿ ಅಲ್ಲ, ಅದು 2 feet ಇತ್ತು, 2.5 feet ಇತ್ತು.
ಸೊ ಬೆಂಕಿ ಹಚ್ಚಿದ್ ಹೀಗೆ ಅನ್ಸುತ್ತೆ. ಸೊ ಅದೇನಾಯ್ತು, ಇಲ್ಲ ಹಂಗ ಅನ್ಸಿಲ್ಲ, ಅದು ನಾನು ಇದೆಯಲ್ಲ ವಿಡಿಯೋನೇ ಇದೆಯಲ್ಲ ಹೀಗೇನೆ ಅನ್ಸಿದ್ವಿ. ಅಂದ್ರೆ ನಮಗ್ ಬಂದು ಹೊಡಿಬೇಕಿತ್ತು ಅದು. ನಮಗೆ ಆಕ್ಚುಲಿ ಹೇಳ್ಬೇಕಂದ್ರೆ ಡೈರೆಕ್ಟ್ ಸ್ಟ್ರೈಟ್ ಇದ್ದಿದ್ ನಾವು, ಯಾಕಂದ್ರೆ ವಿಡಿಯೋ ಮಾಡ್ತಿದ್ದಿದ್ ನಾವು. ನಮಗ್ ಬಂದು ನನಗೆ ಅಥವಾ ಇವ್ರ ಮಗನ್ಗೆ ಬಂದು ಅದು ತಾಗ್ಬೇಕಿತ್ತು. ಅದು ಹೇಗ್ ಹೋಗಿ ಅಕ್ಕನ್ಗೆ ಆಯ್ತು ಅಥವಾ ಟೈಮ್ ಸರಿ ಇರ್ಲಿಲ್ವಾ ಏನಾಯ್ತು ಅಂತ ನಿಜ ಗೊತ್ತಾಗ್ಲಿಲ್ಲ. ಅಕ್ಕನ್ಗೆ ಹೋಗಿ ಆಯ್ತು. ನಮಗಂತೂ ಆ ತಕ್ಷಣ ಕೇಳ್ಕೊಬೇಕಂದ್ರೆ ಎಲ್ರಿಗೂ ಅಳು ಬಂದ್ಬಿಡ್ತು. ನಮ್ಮ ಕೈಲಿ ಆಗ್ಲಿಲ್ಲ ತಡ್ಕೊಳಕ್ಕೆ, ಯಾಕಂದ್ರೆ ಫುಲ್ಲು ಬ್ಲಡ್ ಬರ್ತಾನೆ ಇದೆ. ಅದು ಏನಾಯ್ತು ಅಂತ ಗೊತ್ತಾಗ್ಲಿಲ್ಲ. ಮೇ ಬಿ ಅದು ಅದ್ರದ್ದು ಏನಂತಾರೆ, ಅದೇ ಕಾರ್ಡ್ಬೋರ್ಡ್ ಲೈಕ್ ಈಗ ಬರ್ನಿಂಗ್ ಆಗ್ಬೇಕಾಗಿತ್ತು. ಈಗ ಬೆಂಕಿ ಬಿದ್ದಿದ್ರೆ ಬರ್ನಿಂಗ್ ಆಗ್ಬೇಕಾಗಿತ್ತು, ಬಟ್ ಇಲ್ಲಿ ಬರ್ನಿಂಗ್ ಆಗಿಲ್ಲ ನಮ್ಗೆ. ಸೊ ಏನಾಯ್ತು ಅಂತಂದ್ರೆ ಜಸ್ಟ್ ಕುಯ್ಕೊಂಡು ಹೋಗಿದೆ, ಅಂದ್ರೆ ಕಟ್ಟಾಗಿದೆ. ಏನಾಯ್ತು ಅಂದ್ರೆ ಇಲ್ಲಿ ನಾವು ತಕ್ಷಣಕ್ಕೆ ಹಾಸ್ಪಿಟ್ಲ್ಗೆ ಹೋದ್ವಿ. ನಮ್ಮ ಮನೆ ಪಕ್ಕದ ರೋಡಲ್ಲೇ ಹಾಸ್ಪಿಟಲ್ ಇತ್ತು. ಬ್ಲೀಡಿಂಗ್ ಆಯ್ತು, ಬಟ್ ಬ್ಲೀಡಿಂಗ್ ಆಗ್ಬೇಕಾದ್ರೂ ನನಗೆ ಅದು ಏನಂದ್ರೆ ಡಾಕ್ಟ್ರು ಕೂಡ ನಂಬ್ತಾ ಇಲ್ಲ. ಇಲ್ಲ ಇದು ಯಾರಾದ್ರೂ ಹೊಡೆದಿದ್ದಾರೆ ಅಥವಾ ಏನೋ ಒಂದು ಕಟ್ಟಾಗಿದೆ, ಜಗ್ಲಿಗೆ ಏನಾದ್ರು ಆಯ್ತಾ ಅಂತ ಕೇಳ್ತಾ ಇದ್ರು. ಅವರು ನಾವು ವಿಡಿಯೋ ಮಾಡಿದನ್ನು ತೋರಿಸಿದ್ವಿ, ಇವಳೇ ಬರ್ತ್ಡೇ ಗರ್ಲು, ಇವಳು ಅಂಟಿಸಿದ್ಲು, ಬಟ್ ಅದೇನಾಯ್ತು ಅಂತ ಗೊತ್ತಿಲ್ಲ ಅಂತ. ಆಮೇಲೆ ಅವ್ರು ನಂಬಿ ಸ್ಟಿಚ್ ಹಾಕ್ಸಿದ್ರು. ಸೊ ಅದರಲ್ಲಿ ಈಗ 5 ಸ್ಟಿಚ್ ಹಾಕಿದ್ದಾರೆ. ಸೊ 5 ಸ್ಟಿಚ್ ಹಾಕಿ ಅವರು ಡಾಕ್ಟರ್ ಹೇಳಿದ್ರು ಪ್ಲಾಸ್ಟಿಕ್ ಸರ್ಜರಿ ಮಾಡ್ಕೋಬೇಕು ಅಥವಾ ಸ್ಟಿಚಿಂಗ್ಗೆ ಹಾಕಬೇಕು ಅಂತ. ನಾನಿಲ್ಲ, ಪ್ಲಾಸ್ಟಿಕ್ ಸರ್ಜರಿ ಎಲ್ಲ ಏನು ಬೇಡ, ಜಸ್ಟ್ ಸ್ಟಿಚಿಂಗ್ ಹಾಕಿ ತೊಂದರೆ ಇಲ್ಲ, ಮಾರ್ಕಿದ್ರೂ ಪರವಾಗಿಲ್ಲ ಅಂತಲೇ ಹೇಳಿದೆ. ಸೊ ಹಿಂಗಾಯ್ತು. ಇದು ಯಾಕೆ ನಾವು ಹೇಳ್ತಾ ಇದ್ದೀವಿ, ಇದನ್ನ ಯಾಕೆ ನಾವು ವಿಡಿಯೋ ಮಾಡ್ತಾ ಇದ್ದೀವಿ ಅಂತಂದರೆ, ಬರ್ತಡೇ ಅಂದರೆ ಆಬ್ವಿಯಸ್ಲಿ ಎಲ್ಲರೂ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ, ಖುಷಿಯಾಗಿರ್ತಾರೆ. ಬಟ್ ಅವತ್ತು ಏನಪ್ಪ ಅಂದರೆ ಅವತ್ತು ಈ ಮಗುನ ತಗೊಂಡೋಗಿರಲಿಲ್ಲ ಒಂದು, ಆ್ಯಂಡ್ ಜಶ್ನು ಇರಲಿಲ್ಲ. ಅದು ಒಂದು ಸ್ವಲ್ಪ ಖುಷಿ ವಿಚಾರ. ಆದರೆ ಅಕ್ಕನಿಗಾಗಿದೆ, ಅದಂತೂ ತುಂಬಾ ಬೇಜಾರಿದೆ. ಆ್ಯಂಡ್ ಈ ಥರ ಯಾವಾಗಲೂ ಯಾರಿಗೂ ಆಗಬಾರ್ದು. ಸೊ ಎಲ್ಲರೂ ತುಂಬ ಅಂದರೆ ಆ ವಿಷಯದ್ರ ಬಗ್ಗೆ ಗೊತ್ತಿದ್ರೆ ಮಾತ್ರ ಅದನ್ನು ಮಾಡಿ ಅಂತ ಹೇಳ್ತೀನಿ. ಲೈಕ್ ಇವಾಗ ನಮಗೆ ಹೆಂಗೆ ಅದು ಸ್ಕೈ ಶಾಟು ಬ್ಲಾಸ್ಟ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಜಸ್ಟ್ ನಾವು ಅದು ಮೇಲೆ ಹೋಗುತ್ತೆ ಅಂತ ಅನ್ಕೊಂಡಿದ್ವಿ. ಇವರೆಲ್ಲರೂ ಹಂಗೆ ಅನ್ಕೊಂಡೆ ಅವ್ರನ್ನ ಪರ್ಚೇಸ್ ಮಾಡಿ ತೊಗೊಂಬಂದ್ಬಿಟ್ಟಿದ್ದಾರೆ. ಬಟ್ ಆಮೇಲೆ ಅದು ಬ್ಲಾಸ್ಟ್ ಆಯಿತು, ಮೇಲೋಯ್ತು. ಬ್ಲಾಸ್ಟ್ ಆಗಿದ್ರು ನಾನು ದೂರ ನಿಂತಿದ್ರು ನನಗೆ ಹೊಡಿತು. ಸೊ ಅದು ಹೇಳೋಕ್ಕಾಗಲ್ಲ, ಫೇತ್ ಅಂತಾರಲ್ಲ, ಅದು ಇಲ್ಲಿ 100% ವರ್ಕ್ ಆಯಿತು ಫೇತ್ ಅನ್ನೋದು. ಸೊ ಅನ್ಎಕ್ಸ್ಪೆಕ್ಟೆಡ್ ಆಗಾಯಿತು, ಇವ್ರು ಯಾರಿಗೂ ಇದಿರಲಿಲ್ಲ. ಸೊ ಇನ್ನ ಏನೋ ಆಗ್ಬೇಕಾಗಿತ್ತು, ಬಟ್ ಅದ್ರಷ್ಟರಿಗೆ ಇದು ಇಷ್ಟಲ್ಲೇ ಆಯ್ತಲ್ಲಪ್ಪ ಅಂತ ಎಲ್ಲರೂ ಖುಷಿಯಾಗಿದ್ದಾರೆ. ಯಾಕಂದ್ರೆ ಕಣ್ಣತ್ರ ಬಿದ್ದಿಲ್ಲ, ಯಾಕೆ ನೀವು ಬಿದ್ದಿದೆ, ಜಸ್ಟ್ ಮಿಸ್. ಅದು ಫುಲ್ಲು ಈ ರೆಪ್ಪೆವರೆಗೂ ಬಂದಿದೆ, ಸ್ವಲ್ಪ ಜಸ್ಟ್ ಮಿಸ್ ಐಸ್ ಹತ್ರ. ಸೊ ನಾನು ಹೇಳೋದೇನಪ್ಪ ಅಂತ ಹೇಳಿದ್ರೆ, ಈ ಮಕ್ಳ ಹತ್ರ ಎಲ್ಲರೂ ಒಂದೇ, ಬಟ್ ಈ ಮಕ್ಕಳು ಎಲ್ಲ ಪಟಾಕಿ ಅಂದರೆ ತುಂಬಾ ಇಷ್ಟಪಡ್ತಾರೆ. ಸೊ ಮಕ್ಕಳನ್ನ ದಯವಿಟ್ಟು ಕರ್ಕೊಂಡು ಹೋಗ್ಬೇಡಿ. ನಾನಂತೂ ಪ್ರತಿ ವರ್ಷ ಪಟಾಕಿ ಹಬ್ಬ ಬಂದರೆ 2 ಬಾಕ್ಸ್ ತರಿಸ್ತಾ ಇದ್ದೆ. ಈ ವರ್ಷ ಅಕ್ಕಂಗೆ ಹಂಗಾಗಿರೋದು ನೋಡಿ, ನಿಜವಾಗ್ಲೂ ನಾನು ಇನ್ನು ಪಟಾಕಿ ಅನ್ನೋದು ಸವಾಸಕ್ಕೆ ಹೋಗಲ್ಲ. ಯಾಕಂತ ಹೇಳಿದ್ರೆ ಅವತ್ತು ಆಗಿದ್ದು 12:05 ಆಯಿತು ಅಂತ ಅಂದ್ಕೊಳ್ಳಿ. ಮನೆಗೆ ಅವರು 1 o'clock ಸ್ಟಿಚಿಂಗ್ ಎಲ್ಲ ಹಾಕ್ಸ್ಕೊಂಡು ಬಂದರು. ನಿಜ ಹೇಳ್ಬೇಕಂದ್ರೆ ಬೆಳಗ್ಗೆವರೆಗೂ 4 o'clockವರೆಗೂ 4:30ವರೆಗೂ ನಿದ್ದೆನೇ ಬಂದಿಲ್ಲ. ಏನೋ ಒಂಥರ ಭಯ, ಹಿಂಗಾಗೋಯ್ತಲ್ಲ, ನಮ್ಮಿಂದ ಈ ಥರ ಆಗೋಯ್ತಲ್ಲ ಅಂತ ತುಂಬಾ ಒಂಥರ ಗಿಲ್ಟ್ ಫೀಲ್ ಆಯಿತು, ಬೇಜಾರಾಯಿತು, ಭಯನೂ ಆಗ್ತಿತ್ತು ಒಂಥರ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಮಕ್ಕಳ ಹತ್ರ ಆಗಲಿ ದೊಡ್ಡವ್ರ ಹತ್ರ ಆಗಲಿ ಈ ಥರ ಪಟಾಕಿ ಈ ಥರ ಗೊತ್ತಿಲ್ಲದ ವಿಷಯ ಮಾಡಬೇಕಾದ್ರೆ ದಯವಿಟ್ಟು ಸ್ವಲ್ಪ ದೂರನೇ ಇರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇದು ನಾವು ಆ್ಯಕ್ಚುಲಿ ಅದು ಹೇಳಿದ್ನಲ್ಲ, ಯೂಟ್ಯೂಬ್ ಬ್ಲಾಗ್ ಮಾಡ್ಕೋಬೇಕು, ತುಂಬ ಇವಳು ಬರ್ತಡೇದೆಲ್ಲ ಮಾಡ್ಕೊತೀನಿ ಅಂತೆಲ್ಲ ಹೇಳ್ತಾ ಇದ್ಲು. ಸೊ ಈ ಥರ ಮಾಡ್ತೀವಿ ನಾವು ಯೂಟ್ಯೂಬ್ ಬ್ಲಾಗ್ನಂತ ನಾವು ಅಂದ್ಕೊಂಡಿರಲಿಲ್ಲ. ಸೊ ಪ್ಲೀಸ್ ಎಲ್ಲರೂ ಒಂದು ಆ ವಿಷಯದ ಬಗ್ಗೆ ಗೊತ್ತಿದ್ರೆ ಮಾತ್ರ ಮಾಡಿ. ಆ್ಯಂಡ್ ಪಟಾಕಿ ಅಂದಮೇಲೆ ತುಂಬ ಹುಷಾರಾಗಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಇದೆಲ್ಲ ನಮ್ಗೆ ಗೊತ್ತಿಲ್ಲದೇ ಆಗ್ಬಿಟ್ಟಿರೋದು. ನಾವು ಈಗಲೂ ನಾನು ಯೋಚನೆ ಮಾಡ್ತಾ ಇದ್ದೀನಿ, ಒಂದು ವಿಡಿಯೋ ಇದೆ ನಾನು ಅಂಟಿಸಿರೋದು, ಅದನ್ನು ಬೇಕಾದ್ರೆ ನಿಮಗೆ ಸೈಡಲ್ಲಿ ಹಾಕ್ತೀನಿ. ಸೊ ಅದು ನಾನು ಅಂಟಿಸಿದ್ದೀನಿ, ಬ್ಲಾಸ್ಟ್ ಕೂಡ ಆಗಿದೆ. ಇವರೆಲ್ಲರೂ ಮೇಲೆ ನೋಡ್ತದೆ, ಅದು ಹೋಯ್ತು ಮೇಲೆ ಹೋಗಿ ನೀಟಾಗಿ ಎಲ್ಲ ಅದು ಮೇಲೇನು ಸ್ಕೈ ಶಾಟ್ಸ್ ಕಲರಿಂಗ್ ಎಲ್ಲ ಬಂತು. ಬಟ್ ನನಗೆ ಹೇಗೆ ಬಿತ್ತು, ಏನು ಬಿತ್ತು, ಕಲ್ಲು ಬಿತ್ತಾ ಅಥವಾ ಏನಾಯ್ತು ಅಂತ ಗೊತ್ತಿಲ್ಲ. ಯಾಕಂದ್ರೆ ಬರ್ನಿಂಗ್ ಆಗಿದ್ರೆ ಅದು ಬರ್ನಿಂಗ್ ಇದಿರ್ಬೇಕಾಯ್ತು, ಬಟ್ ಬರ್ನಿಂಗ್ ಆಗಿಲ್ಲ. ರೊಟ್ಟೆ ಅಂತಾರಲ್ವಾ, ಗಟ್ಟಿ ಇರುತ್ತೆ ಅದು, ರೊಟ್ಟೆ ಶಾರ್ಪ್ ಇರುತ್ತೆ. ಶಾರ್ಪ್ ಅದು ಹೀಗೆ ಶಾರ್ಪ್ ಐಡಿಯಾ ಕಟ್ಟಾಗಿ, ಯಾಕಂತ ಹೇಳಿದ್ರೆ ಇವ್ರು ನಿಂತಿದ್ದ ಜಾಗದಲ್ಲೇ ಫುಲ್ಲು ಕೆಳಗಡೆ ಒಂದು 2 ಫ್ಲೋರ್ ಬಿಟ್ಟು ಕೆಳಗಡೆ ಬಿದ್ದಿತ್ತು. ಸೊ ಅದರಿಂದ ನಾವು ಅದೇ ಅಂತ ಅನ್ಕೊಂಡಿದೀವಿ. ದಯವಿಟ್ಟು ಹುಷಾರಾಗಿರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಇದನ್ನ ಬೇರೆಯವ್ರಿಗೂ ಶೇರ್ ಮಾಡಿ ದಯವಿಟ್ಟು. ಅದಕ್ಕೆ ನಾನು ಇದನ್ನ ಆದಷ್ಟು ಶೇರ್ ಮಾಡಿ, ಓಕೆನಾ? ಆದಷ್ಟು ಶೇರ್ ಮಾಡಿ ಅಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.